ನಮಸ್ತೆ ವೀಕ್ಷಕರೇ, ರಾಸ್ ಪವರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಕಡಿಮೆ ಬಜೆಟಲ್ಲಿ ಒಂದು ಚೆನ್ನಾಗಿರೋಂಥ ಒಂದು ಇಂಜಿನ್ ಕಂಡೀಷನ್ ಆಗಿರೋಂಥ ಒಂದು ಅಪ್ಪೆ ಗಾಡಿ ಯಾರಾದರೂ ಹುಡುಕ್ತಾ ಇದ್ದರೆ ವೀಕ್ಷಕರೇ, ಈ ಗಾಡಿ ಅವರಿಗೆ ತುಂಬ ಅವಶ್ಯಕತೆ ಇದ್ದೇ ಇರುತ್ತಂತ ಹೇಳ್ಬೋದು ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಓನರ್ ನಂಬರು ಸಹ ನಿಮಗೆ ಇನ್ನು ಮುಂದೆ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ಯೂಟ್ಯೂಬಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ವೀಕ್ಷಕರೇ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸ್ವಲ್ಪ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಿಮ್ಮದು ಇದೇ ಥರ ಯಾವುದೋ ಗಾಡಿ ಸೇಲ್ಗಿದ್ರೆ ವೀಕ್ಷಕರೇ, ಯಾವುದೇ ಗಾಡಿ ಆಗಿರಲಿ ನಿಮ್ಮದು ಸೇಲಿಗಿದ್ರೆ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಡೀಟೇಲ್ಸು, ಆ ಗಾಡಿದು ಒಂದು ವೀಡಿಯೋ ಸಹ ಮಾಡಿಬಿಟ್ಟು, ಇವಾಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಲ್ಲ ವೀಕ್ಷಕರೇ, ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇದು ನಮ್ಮ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಇದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ, ಕನ್ಫ್ಯೂಸ್ ಮಾಡ್ಕೊಂಡು ಮತ್ತು ಈ ನಂಬರಿಗೆ ಕರೆ ಮಾಡಬೇಡಿ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗುತ್ತಂತ ಹೇಳ್ಬೋದು ವೀಕ್ಷಕರೇ. ಇನ್ನೊಂದು ಸಲ ಹೇಳ್ತೀನಿ ವೀಕ್ಷಕರೇ, ಕನ್ಫ್ಯೂಸ್ ಮಾಡ್ಕೊಂಡು ಮತ್ತು ಈ ನಂಬರಿಗೆ ಕರೆ ಮಾಡೋಕ್ಕೇ ಹೋಗಬೇಡಿ. ನಿಮ್ಮ ಗಾಡಿ ಸೇಲಿಗಿದ್ದರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ, ಓಕೆನಾ? ಯಾಕಂದರೆ ತುಂಬ ಜನ ಇದೇ ನಂಬರಿಗೆ ಕರೆ ಮಾಡ್ತಿದ್ರೆ, ಹಾಗಾಗಿ ಪದೇ ಪದೇ ಹೇಳ್ತಿದ್ದೀನಿ. ಹಾಗೆ ಗಾಡಿ ಓನರ್ ನಂಬರ್ ಹಾಕಿರ್ತೀನಿ ವೀಕ್ಷಕರೇ, ನೀವು ಡೈರೆಕ್ಟಾಗಿ ಓನರ್ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸು ಹೇಳ್ತಾ ಹೋಗ್ತೀನಿ ವೀಕ್ಷಕ. ಅಂದರೆ ಗಾಡಿ ಓನರೇ ಹೇಳಿದ್ದಾರೆ ಏನೇನು ಹೇಳಿದ್ದಾರೆ ಅಂತೇಳಿ, ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕಂಟಿನ್ಯೂ ನೋಡಿ, ನಿಮಗೆ ಡೀಟೇಲ್ಸ್ ಸಿಗುತ್ತೆ ಮತ್ತು ನಂಬರು ಸಹ ಸಿಗುತ್ತೆ ವೀಕ್ಷಕರೇ. ಅಪ್ಪೆ ಗಾಡಿ ಕಳಿಸಿದ್ರಿ, ಗೂಡ್ಸ್ ಗಾಡಿ? ಹ್ಞೂ ಸರ್, ಹೇಳಿ ಸರ್. ಮಾಡಲಿ ಸರ್ ಅದು 2005 ಸರ್. ನೀವು ಎಷ್ಟು ಓನರ್ ಸರ್ ಈಗ? ಸೆಕೆಂಡ್ ಓನರು. ಹಾಂ, ಗಾಡಿ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡಿದೆ ಸರ್? ಇನ್ನು ಎಫ್ ಸಿ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗೈತೆ ಸರ್. ಎರಡೂ ಲ್ಯಾಪ್ಸ್ ಆಗಿದೆ? ಎಫ್ ಸಿ ಇನ್ಸೂರೆನ್ಸ್ 2 ಲ್ಯಾಪ್ಸ್ ಆಗೈತೆ. ಹಾಂ ಹಾಂ. ಹೊಸ ಟೈರ್ ಹಾಕಿದ್ದೀನಿ ಮೂರು ಮೊನ್ನೆ. ಮೊನ್ನೆ ಹೊಸ ಟೈರ್ ಹಾಕ್ಸಿದ್ದೀನಿ. ಮೊನ್ನೆ ಫುಲ್ ಪೇಂಟ್ ಮಾಡಿಸಿದ್ದೀನಿ ನೀಟಾಗಿ. 8,000 ಆಯಿತು. ಹೊಸ ಪೇಂಟ್ ಮಾಡಿಸಿದ್ದೀನಿ. ರೀಪೇಂಟ್ ಆಗಿದೆ ಗಾಡಿ? ನೀಟಾಗೈತೆ ಗಾಡಿ. ನೀಟಾಗಿ ಶೋರೂಮ್ ಗಾಡಿ ಥರ ಇಂಜಿನ್ ಎಲ್ಲ ಚೆನ್ನಾಗೈತೆ ಸರ್. ಅಂದರೆ ಪೇಂಟಿಂಗ್ ಫುಲ್ ಮಾಡಿಸಿರಾ? ಮಾಡಿಸಿದ್ವಿ ಸರ್. ಫುಲ್ ಈ ಡೋರು ಎಲ್ಲ ಪೇಂಟ್ ಮಾಡಿಸಿ, ಹಿಂದ್ಗಡೆ ಡೋರು, ಇದ್ಗಡೆದು ಎತ್ತೋದು ಇಳಿಸೋದು ತೊಟ್ಟು ಅದು ಮಾಡಿಸಿದ್ದೀನಿ. ಸ್ವಲ್ಪ ಸ್ಕ್ರಾಚಸ್ ಆಗಿತ್ತು, ಅದರಿಂದ ನೀಟಾಗಿರ್ತದೆ. ಸ್ಕ್ರಾಚಸ್ ಆದ್ರೆ ರಸ್ಟಿಂಗ್ ಬಂದು ಹೋಗ್ಬಿಡ್ತದಲ್ಲ, ಅದಕ್ಕೋಸ್ಕರ ಮಾಡಿಸಿದ್ದೀನಿ. ಓಕೆ, ಅಂದರೆ ಆಕ್ಸಿಡೆಂಟ್ ರೀಪೇಂಟ್ ಅಂದ್ರೆ ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅದು. ಒರಿಜಿನಲ್ ಗಾಡಿ ನೀಟಾಗೈತೆ. ಯಾಕಂದ್ರೆ ಇಲ್ಲ ಸರ್, ಎಫ್ ಸಿ ಇನ್ಸೂರೆನ್ಸ್ ಒಂದು ಮಾಡ್ಕೊಟ್ರೆ ಸಾಕು ಸರ್, ಅಷ್ಟೇ. ಅದೇ ಈ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ರೀಪೇಂಟ್ ಆಗಿಬಿಟ್ರೆ ಇದೇನೋ ಆಗಿತ್ತೆ ಅದಕ್ಕೆ ರೀಪೇಂಟ್ ಮಾಡಿ. ಇಲ್ಲ ಸರ್, ಇಲ್ಲ ಸರ್. ತಗೊಂಡೋದ್ರು ಕಸ್ಟಮರ್ ಶೋರೂಮ್ ಅಲ್ಲಿ ತಗೊಂಡಂಗೈತೆ, ನೀಟಾಗೈತೆ. ಅದಕ್ಕಿನ್ನೇನು ಖರ್ಚು ಮಾಡಂಗಿಲ್ಲ. ಓಡಿಸ್ಕೊಳಕ್ ಸೂಪರ್ ಐತೆ. ಇಂಜಿನ್ ಎಲ್ಲ ಚೆನ್ನಾಗೈತೆ. 77,000 ಹೊಡೈತೆ. ನೀಟಾಗೈತೆ. ಓಕೆ ಓಕೆ. ಅಂದ್ರೆ ಇವಾಗ ಎಫ್ ಸಿ ಇನ್ಸೂರೆನ್ಸ್ ನೀವೇ ಮಾಡಿಸ್ಕೊಡ್ತೀರಾ ಹೆಂಗೆ ಸರ್? ಇಲ್ಲ ಸರ್, ಅವರೇ ಮಾಡ್ಕೊಳೋದು. ನಾವೇ ಮಾಡಿಸ್ಕೊಡಿದ್ರೆ ಒಂದು 8,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ, ನಾನು ಮಾಡಿಸ್ಕೊಡ್ತೀನಿ. ಅವರೇ ಮಾಡ್ಕೊಳೋದಾದ್ರೆ ಅವರೇ ಮಾಡ್ಕೊಬೋದು. ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸರ್ ಎಫ್ ಸಿ ಇನ್ಸೂರೆನ್ಸ್. ಅದನ್ನ ಅಲ್ಲ ಮಾಡ್ಬೋದು, ಬಟ್ ನೀವು ಎನ್ ಓ ಸಿ ಕೊಡ್ಬೇಕಂದ್ರೆ ಎಫ್ ಸಿ ಇನ್ಸೂರೆನ್ಸ್ ಮಾಡಿಸೇ ಕೊಡ್ಬೋದು. ಮಾಡ್ಲಿ, ಅವಾಗಲೂ ಕೊಡ್ತೀನಿ ಸರ್. ಅವ್ರು ಯಾವಾಗಾರ ಮಾಡಿಸ್ಬಿಟ್ಟು ಫೋನ್ ಮಾಡಿದ್ರೆ ಕೊಡ್ತೀನಿ. ಇಲ್ಲ ತೊಂದರೆ ಇಲ್ಲ ಸರ್, ಅಂದ್ರೆ ಅವ್ರದ್ದು ಆಧಾರ್ ಕಾರ್ಡ್ ಕೊಡ್ಲಿ, ತಗೊಂಡೋಗಿ ಓಡಿಸ್ಕೊಳ್ಳಿ. ಅವ್ರಿಗೆ ಯಾವಾಗ ಆಗುತ್ತೆ ಅವ್ರು ಮಾಡ್ಲಿ. ಓಕೆ ಓಕೆ. ಇಲ್ಲ ಓಡಿಸ್ಕೊಂತೀವಿ ಸರ್ ಅಂದ್ರೆ ಓಡಿಸ್ಕೊಳ್ಳಿ. ಅವ್ರದ್ದು ಆಧಾರ್ ಕಾರ್ಡ್ ಕೊಟ್ಟು ಅವ್ರು ಯಾರಿಗಾರ ಮಾರೋದಾದ್ರೆ ಮಾತ್ರ ಮಾಡಲಿ. ಅವರು ಒಬ್ಬರೇ ಮಡಿಕೊಳ್ಳೋದಿದ್ರೆ ಮಡಿಕೊಬೋದು. ಕಸ್ಟಮರ್ ಆದ್ರೆ ತಗೊಂಡೋಗ್ಲಿ ಕೊಟ್ಬಿಡ್ತೀವಿ. ಓಕೆ ಓಕೆ ಸರ್. ಚೆನ್ನಾಗೈತೆ ಸರ್. ಏನೋ ಸ್ವಲ್ಪ ದುಡ್ಡು ಕಣಕ್ಕೆಲ್ಲ ಚೆನ್ನಾಗೈತೆ ಸರ್. ನೀಟಾಗಿ ಹೊಸ ಟೈರ್ ಹಾಕ್ಸಿ ಎಲ್ಲ ಮಾಡಿಸಿದ್ವಿ. ಓಕೆ, ಎಲ್ಲಿ ಸರ್ ಗಾಡಿದು? ನಾಗರಬಾವಿ, ಬೆಂಗಳೂರು. ಬೆಂಗಳೂರು ನಾಗರಬಾವಿಗಾ? ಹಾಂ ಹಾಂ. ಏನು ರೇಟ್ ಹೇಳ್ತಿದ್ದಾರೆ ಅದಕ್ಕೆ ಸರ್? ಅವರೇ ಎಲ್ಲ ಮಾಡ್ಕೊಳೋದಾದ್ರೆ 55,000. ನಾವು ಮಾಡ್ಕೊಳೋದಾದ್ರೆ 65,000. ಅಂದ್ರೆ 10,000 ಡಿಫ್ರೆನ್ಸಲ್ಲಿ ಹೇಳ್ತಿದ್ದೀರಾ? ಅಷ್ಟೇ. ಅದ್ರ 7-8 ಸಾವಿರ ಖರ್ಚಾಗುತ್ತೆ. ಅವರೇ ಮಾಡ್ಕೊಟ್ರೆ ನಮಗೆ ಕಮ್ಮಿ ಕೊಡ್ಲಿ, ಅವರೇ ಮಾಡ್ಕೊಳ್ಳಿ. ಇಲ್ಲ ನೀವೇ ಮಾಡಿಸ್ಕೊಡಿ, ನಮ್ಮ ಹೆಸರು ಸಿ ಸಿ ಕೊಟ್ಬಿಡಿ. 65,000 ಕೊಟ್ಟರೆ ನಾವು ಸಿ ಸಿ ಕೊಡ್ತೀವಿ. ಸಿ ಸಿ ಗಿ ಸಿ ಎಲ್ಲ ಎತ್ತು ಕೊಡ್ತಾರೆ. ಟೋಟಲ್ ಆಗಿ 60,000 65,000 ಹೇಳ್ತಿದ್ದೀರಾ? ಹ್ಞೂ ಸರ್, ಹ್ಞೂ ಸರ್. ಬಂದರೆ ಏನು ಹೆಚ್ಚು ಕಡಿಮೆ ಆಗುತ್ತಾ? ಅದೇ ಫೈನಲ್ ಸರ್ ಅದು? ಏನೇ ಬರಲಿ ಬಿಡಿ ಸರ್, ನಿಮ್ಮ ಕಡೆ ಕಸ್ಟಮರ್ ಅಂತ ಹೇಳಿದ್ರೆ ಖಂಡಿತ ನಾನು ಸ್ವಲ್ಪ ಕಮ್ಮಿ ಮಾಡ್ಕೊಡ್ತೀನಿ ಸರ್. ಯಾಕಂದ್ರೆ ಕಸ್ಟಮರ್ ಅಂತ ಈಗ ಯೂಟ್ಯೂಬಲ್ಲಿ ನೋಡಿತ್ತು, ಈಗ ನೀವು ಹಾಕಿತ್ತು ಇದರಲ್ಲಿ ನೋಡಿದ್ದು ನಾನು ಯೂಟ್ಯೂಬಲ್ಲಿ ಅಂತ ಹೇಳಿ ನಿಮ್ಮ ಹೆಸರು ಹೇಳಿದ್ರೆ, ನಿಮ್ಮದು ಯೂಟ್ಯೂಬ್ ಚಾನಲ್ ಹೇಳಿದ್ರೆ ನಾನು ಕಮ್ಮಿ ಮಾಡ್ಕೊಡ್ತೀನಿ ಸರ್. 4,000-5,000 ಕಮ್ಮಿ ಕೊಡಲಿ ಸರ್. ಓಕೆ ಓಕೆ ಸರ್. ನಿಮ್ಮ ಕಡೆ ಕಸ್ಟಮರ್ ಯಾಕಂದ್ರೆ ಒಳ್ಳೆ ಜೆನ್ಯೂನ್ ಕಸ್ಟಮರ್ ಬರ್ತಾರೆ ನಿಮ್ಮ ಕಡೆ ಅಂತ ಅನ್ಸುತ್ತೆ. ನಾನು ಸುಮಾರು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗುತ್ತೆ. ಕೊಟ್ಟಿದ್ದ ಸರ್, ಕೊಡೋಣ ಸರ್. ನಿಮ್ಮ ಕಡೆ ಇನ್ನೊಂದು 4,000-5,000 ಕಮ್ಮಿ ಮಾಡಿ ಕೊಡ್ತೀನಿ ಸರ್ ನಾನು. ಸರಿ ಸರ್. ಇದೇ ನಂಬರ್ ನಿಮ್ಮದು? ಇದೇ ನಂಬರ್ ಸರ್. ಓಕೆ ಸರ್, ಅಪ್ಡೇಟ್ ಮಾಡ್ತೀನಿ.
ಮಾಡಿ ಸರ್, ಥ್ಯಾಂಕ್ ಯು ಸರ್. ಮಾಡಿ. ಕಾಲ್ ಮಾಡಿದ್ರೆ ಸ್ವಲ್ಪ ಡೀಟೇಲ್ಸ್ ಖಂಡಿತ ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಯಾರು ಬೇಕಾದ್ರೂ ಮಾಡಲಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಏನು ಮೊಬೈಲ್ ನಂಬರ್ ಕಾಣಿಸ್ತಿದೆಯಲ್ಲ ಅದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅವ್ರನ್ನ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಿಮ್ಮ ಗಾಡಿ ಫೋಟೋಸ್ನ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.